ಸ್ಕಿನ್ ಮತ್ತು ಆಹಾರದ ಬಗ್ಗೆ ಹೇಳಬೇಕು ಅಂದರೆ ಎಷ್ಟಾಗುತ್ತೋ ಅಷ್ಟು ಸಿಂಪಲ್ಲಾಗಿ ಆಹಾರ ಅಂದರೆ ಒಂದು ಬ್ಯಾಲೆನ್ಸ್ಡ್ ಮೀಲು. ಅದರಲ್ಲಿ ಸ್ವಲ್ಪ ಪ್ರೋಟೀನು ಇರಬೇಕು, ಕಾರ್ಬೋಹೈಡ್ರೇಟು ಇರಬೇಕು, ಚೂರು ಫ್ಯಾಟು ಇರಬೇಕು, ವಿಟಮಿನ್ಸ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆರ್ ಇಂಪಾರ್ಟೆಂಟ್. ಅಂದರೆ ವಿಟಮಿನ್ ಎ, ವಿಟಮಿನ್ ಇ, ವಿಟಮಿನ್ ಸಿ ಯುಕ್ತ ಫುಡ್ಸ್ಗಳನ್ನು ತೊಗೋಬೇಕು. ನೀರು ಚೆನ್ನಾಗಿ ಕುಡಿಬೇಕು. ಪರ್ಟಿಕ್ಯುಲರ್ಲಿ ಈ ವೈಟಮಿನ್ ಸಿ ರಿಚ್ ಫ್ರೂಟ್ಸು, ಸಿಟ್ರಸ್ ಫ್ರೂಟ್ಸು, ವಿಟಮಿನ್ ಎ ರಿಚ್ ಫ್ರೂಟ್ಸು ಲೈಕ್ ಮ್ಯಾಂಗೋಸು, ಪಪಾಯ, ಸೊಪ್ಪು, ತರಕಾರಿ, ಕ್ಯಾರೆಟ್ಸು ಎಲ್ಲ ಚೆನ್ನಾಗಿ ತಿಂದಾಗ ಎಲ್ಲನೂ ಒಂದು ಬ್ಯಾಲೆನ್ಸಲ್ಲಿ ತೊಗೊಂಡಾಗ ಸ್ಕಿನ್ನು ಚೆನ್ನಾಗಿರುತ್ತೆ. ಸೊ ಅದು ದಟ್ಸ್ ವಾಟ್ ಐ ವುಡ್ ಲೈಕ್ ಟು ಟೆಲ್ ಎವ್ರಿವನ್. ಆ್ಯಂಡ್ ಎಲ್ಲನೂ ಯಾವುದೇ ಊಟದಲ್ಲೂ ತುಂಬ ಫ್ಯಾಟ್ಸ್ ಥರ ಬೇಡ, ಅಂದರೆ ಯಾವುದು ಬಿಟ್ಕೊಡ್ಬೇಕಂತಿಲ್ಲ, ಎಲ್ಲನೂ ಒಂದು ಲಿಮಿಟಲ್ಲಿ ತೊಗೊಳ್ಳಿ. ಪೂರ್ತಿ ಶುಗರು ಬಿಟ್ಬಿಡ್ಬೇಕಂತಿಲ್ಲ, ಚಾಕ್ಲೇಟ್ಸು ಪೂರ್ತಿ ಮುಟ್ಲೇಬಾರ್ದಂತೇನಿಲ್ಲ, ಹಾಗಂತ ಅತಿಯಾಗಿ ತೊಗೋಬೇಕಂತಿಲ್ಲ. ಅದನ್ನು ಬ್ಯಾಲೆನ್ಸಾಗಿ ಇಟ್ಟಾಗ ಸ್ಕಿನ್ ವಿಲ್ ಟೇಕ್ ಕೇರ್, ಬಾಡಿ ವಿಲ್ ಟೇಕ್ ಕೇರ್ ಆಫ್ ದ ಸ್ಕಿನ್. ಅದರ ಜೊತೆಗೆ ಒಂದು ವಾಟರ್ ಇಂಟೇಕು, ನೀರು ಚೆನ್ನಾಗಿ ಕುಡಿದಾಗಲೂ ಸ್ಕಿನ್ನದ್ದು ಆಹಾರ ಚೆನ್ನಾಗಿರುತ್ತೆ. ಆದಷ್ಟು ನ್ಯಾಚುರಲ್ ಸೋರ್ಸಸ್ಸಿಂದ ಸಿಗೋ ಫ್ರೂಟ್ಸ್ ತೊಗೋಬೋದು. ಫ್ರೂಟ್ ಜ್ಯೂಸಸ್, ನಾನು ಸ್ವಲ್ಪ ಜನ ಪೇಷಂಟ್ಸು ಹೇಳ್ತಾರೆ ನಾನು ಪ್ಯಾಕೇಜ್ ಫ್ರೂಟ್ ಜ್ಯೂಸಸ್ ತೊಗೊತೀನಿ ಅಂತ. ಅದು ಇಸ್ ನಾಟ್ ಅ ಒಳ್ಳೆ ಐಡಿಯಾ ಅಲ್ಲ. ಇಟ್ ಇಸ್ ಬೆಟರ್ ಟು ಟೇಕ್ ಫ್ರೆಶ್ ಜ್ಯೂಸ್. ಅದರಲ್ಲಿ ಆ್ಯಡೆಡ್ ಶುಗರ್ ಇಲ್ಲ ಅಂದರೆ ಇನ್ನೂ ಬೆಟರು. ಡ್ರೈ ಫ್ರೂಟ್ಸ್ ಆರ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ನಮ್ಮ ಸ್ಕಿನ್ನಿಗೆ. ಅದರಿಂದ ನಮಗೆ ವಿಟಮಿನ್ಸು, ಪ್ರೋಟೀನ್ಸು ಸಿಗುತ್ತೆ, ಸ್ವಲ್ಪ ಫ್ಯಾಟ್ ಕಂಟೆಂಟು ಇರುತ್ತೆ. ಸೊ ದೇಹಕ್ಕೆ ಬೇಕಾಗಿರೋದು ಎಲ್ಲನೂ ಒಂದು ಬ್ಯಾಲೆನ್ಸಲ್ಲಿ. ಸೊ ಒಂದು ಬ್ಯಾಲೆನ್ಸ್ ಡೈಟ್ ಮೇಂಟೈನ್ ಮಾಡೋದು ಆ್ಯಂಡ್ ಒಂದು ಕರೆಕ್ಟ್ ಟೈಮಿಗೆ ಊಟ ಮಾಡೋದು ಅದೂ ಇಂಪಾರ್ಟೆಂಟು. ಒಂದು ಡೈಲಿ ಒಂದು ಸೆಟ್ ರುಟೀನಲ್ಲಿ ಬ್ರೇಕ್ಫಾಸ್ಟು, ಲಂಚ್, ಡಿನ್ನರ್ ಥರ ನೀವು ಒಂದು ಕರೆಕ್ಟಾಗಿ ಸೆಟ್ಟಾಗಿ ಇಟ್ಕೊಂಡ್ರೆ ಇಟ್ಸ್ ಆಲ್ವೇಸ್ ಬೆಟರ್. ದ ಅದರ್ ಥಿಂಗ್ ನಾನು ಕಾಮನಾಗಿ ಕೇಳೋದೇನೆಂದರೆ ಕಾಫಿ ಮತ್ತು ಟೀ. ಕಾಫಿ ಎಷ್ಟು ಕುಡಿಬೋದು, ಟೀ ಎಷ್ಟು ಕುಡಿಬೋದು ಅಂತ. ಒಂದು ಫ್ಯೂ ಕಪ್ಸ್ ಆಫ್ ಕಾಫಿ, 1 or 2 cups ಆಫ್ ಕಾಫಿ ಇನ್ ಅ ಡೇ ಈಸ್ ಓಕೆ, ಬಟ್ ಯಾವುದೂ ಜಾಸ್ತಿ ಆಗೋದು ಬೇಡ ಅಂತ.